ಬಂಗಾರಪೇಟೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಭವನದಲ್ಲಿ ಕೋಲಾರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹರೀಶ್ ಮಾಡುತ್ತಿರುವ ಹಗರಣಗಳ ವಿರುದ್ಧ ಇದೇ ತಿಂಗಳು ದಿನಾಂಕ 20/11/2025 ರಂದು ಕಾಲ್ನಡಿಗೆ ಜಾಥಾ ಮುಖಾಂತರ ತಾಲೂಕು ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಜಿ. ಚಿಕ್ಕನಾರಾಯಣ್ ಪತ್ರಿಕಾಗೋಷ್ಠಿ ತಿಳಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ. ನಾರಾಯಣ್, ಕಾರ್ಮಿಕ ಘಟಕದ ರಾಜ್ಯ ಅಧ್ಯಕ್ಷರಾದ ಚಿಂಟು ಆರ್ಟ್ಸ್ ಜಿ. ರಾಮಚಂದ್ರ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಎಂ. ಕೃಷ್ಣಮೂರ್ತಿ, ವಿ. ಮಂಜುನಾಥ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷ ವಿ. ಅಮರೀಶ್, ತಾಲೂಕು ಅಧ್ಯಕ್ಷ ತಿಪ್ಪಣ್ಣ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಶಂಕರ್ ನಾಗ್, ಉಪಾಧ್ಯಕ್ಷ ಗಂಗಾಧರ್. ವರದಿ ತ್ರಿಷಾ ಕಿರಣ, ನ್ಯೂಸ್ ಬಂಗಾರಪೇಟೆ. ನನ್ನ ಅರಿವಿಂದ ಮೊದಲಿಗೆ ನನ್ನ ಪರಮ ಪೂಜ್ಯರಾದಂತಹ ಪರಮ ಪೂಜ್ಯ ಗುರುಗಳು ದಿವಂಗತ ನಮ್ಮ ಆಯುಷ್ಮಾನ್ ಜಿಗ್ನೇಶ್ ನನ್ನ ಗುರುಗಳು ಅವರ ಪಾದಕಗಳಲ್ಲಿ ಸಂದರ್ಭದಲ್ಲಿ ಅನಂತ ಕ್ರಾಂತಿಕಾರಿಯ ಕೆಂಪು ನಮನಗಳನ್ನು ಸಲ್ಲಿಸುತ್ತೇವೆ. ಈ ದಿನ ನಾವು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಕೋಲಾರ ಜಿಲ್ಲೆಯ ಮತ್ತು ಕೋಲಾರ ತಾಲೂಕಿನ ಒಂದನೇ ಗ್ರಾಮ ಪಂಚಾಯಿತಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಹರೀಶ್ ಎಂಬುವರ ವಿರುದ್ಧ ನಾವು ಒಂದನೇ ಗ್ರಾಮ ಪಂಚಾಯಿತಿಯಿಂದ ಕೋಲಾರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಕಚೇರಿಯ ತನಕ ಕಾಲ್ನಡಿಗೆ ಜಾಥಾವನ್ನು ಮಾಡಿ ಹರೀಶ್ ಅವರು ಮಾಡತಕ್ಕಂಥ ಹಗರಣಗಳ ವಿರುದ್ಧ ನಾವು ಘೋಷಣೆಗಳನ್ನು ಕೂಗುತ್ತಾ ಹಾಗೂ ಅವರು ಮಾಡಿರ್ತಕ್ಕಂಥ ಹಗರಣಗಳನ್ನು ಒಂದೊಂದಾಗಿ ಮಾನ್ಯ ಗೌರ್ಮೆಂಟ್ ತನಿಖೆಗಾಗಿ ಇವತ್ತು ನಾವು ಈ ಹೋರಾಟಕ್ಕೆ ಮುಂದಾಗ್ತಾ ಇದ್ದೀವಿ ಅಂತೇಳಿ ನಾವು ಈ ಪತ್ರಿಕೆಯನ್ನು ಮಾಡ್ತಾ ಇದ್ದೀವಿ. ಅದೇ ಒಂದೆರಡು ಗ್ರಾಮ ಪಂಚಾಯತ್ ಕಾರ್ಯನಿರ್ವಹಿಸತಕ್ಕಂಥ ಒಬ್ಬ ಹರೀಶ್ ಎಂಬಂತ ಅಭಿವೃದ್ಧಿ ಅಧಿಕಾರಿ ಒಂದಲ್ಲ, ಎರಡಲ್ಲ, ಮೂರಲ್ಲ, ನೂರಲ್ಲ, ಸಾವಿರಾರು ಹಗರಣಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿರುವಂಥದ್ದನ್ನು ನಾವು ಕಾಣಿದ್ದೀವಿ. ಆದ ಕಾರಣದಿಂದಾಗಿ ನಾವು ಸಂಬಂಧಪಟ್ಟಂಥ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಸುಮಾರು ಒಂದಲ್ಲ, ಎರಡು ಮನೆಗಳನ್ನು ಕೊಟ್ಟಿದ್ದೀವಿ. ಕೆಂಬೋಡಿಗಳನ್ನು ಕೊಟ್ಟಿದ್ದೀವಿ ಮತ್ತು ಮನೆಯಲ್ಲಿ ಗ್ರಾಮ ಪಂಚಾಯತ್ ಕೊಟ್ಟಿದ್ದೀವಿ. ಹರೀಶ್ ಇಷ್ಟೆಲ್ಲ ಕೊಟ್ಟರು ಕೂಡ ಹರೀಶ್ ಅವರು ಬೀರುವಂಥದ್ದು ಯಾವ ರೀತಿ ಅಂತ ಹೇಳಿದ್ರೆ, ನಾನು ಯಾವುದೇ ರೀತಿಯಾದ ಹಗರಣಗಳನ್ನು ಮಾಡಿಲ್ಲ, ನಾನು ಪ್ರಾಮಾಣಿಕ ಮತ್ತು ದಕ್ಷ ಅಧಿಕಾರಿ ಎನ್ನುವಂಥ ನೀತಿಯನ್ನು ಬೀಗ್ತಾ ಇದ್ದಾರೆ. ಅಂಥವರ ವಿರುದ್ಧ ನಾವು ಈ ಸಂದರ್ಭದಲ್ಲಿ ನಾವು ಹೋರಾಟಕ್ಕೆ ಮುಂದಿನ ದಿನಗಳಲ್ಲಿ ಅಂದರೆ 11/2025 ಗುರುವಾರದಂದು ನಾವು ಹರೀಶ್ ಅವರ ವಿರುದ್ಧ ಕಾಲ್ನಡಿಗೆ ಜಾಥಾವನ್ನು ಮಾಡಿ ತಾಲೂಕು ಪಂಚಾಯಿತಿಯ ಮುಂದೆ ನಾವು ಅನಿರ್ದಿಷ್ಟಾವಧಿ ಧರಣಿಯನ್ನು ಅಂದೇ ನಿಗದಿಪಡಿಸ್ತೀವಿ. ಅಂದಿನ ತನಕ ಅದರ ಒಳಗಡೆ ಅಂದರೆ ನಾವು ನಿಗದಿಪಡಿಸಿದ ದಿನಾಂಕದೊಳಗೆ ಹರೀಶ್ ಅವರ ಮಾಡಿರ್ತಕ್ಕಂಥ ಹಗರಣಗಳನ್ನು ಮಾನ್ಯ ನಮ್ಮ ಕೋಲಾರ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳ ಮಂಜುನಾಥ್ ಅವರು ಏನಾದರೂ ಶಿಸ್ತಿನ ಕ್ರಮ ಕೈಗೊಳ್ಳದೇ ಇದ್ದರೆ ನಾವು ಹೋರಾಟ ಮುಂದುವರಿಸ್ತೀವಿ. ಕೈಗೊಂಡ್ರೆ ನಾವು ಯಾವುದೇ ರೀತಿಯಾದಂಥ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಮಾಡಿ ಕೈ ಬಿಡ್ತೀವಿ. ಒಂದು ವೇಳೆ ಮಾಡದೇ ಇದ್ರೆ ಅವ್ರು ಮಾಡಿರ್ತಕ್ಕಂಥದ್ದು ರಾಜಕಾರಣಿಗಳು ಒತ್ತುವರಿ ಮಾಡಿದರೆ, ಜೊತೆಗೆ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತಾಗ ಆಸ್ಪತ್ರೆಗೆ ಅವರು ಪರವಾನಗಿಗಳನ್ನು ಕೊಟ್ಟಿದ್ದಾರೆ, 15 ಹಣಕಾಸಿನಲ್ಲಿ ಬಂದಿರತಕ್ಕಂಥ ಅನುದಾನಗಳನ್ನು ಕಲ್ಪಿಸಿದ್ದಾರೆ. ರಾಜಕಾರಣಿಗಳು ಒತ್ತುವರಿ ಮಾಡಿರ್ತಕ್ಕಂಥದ್ದನ್ನು ಅವರು ಈ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಒಬ್ಬ ಜಲ್ಲೆ ಕೃಷಿಯನ್ನು ನಡೀತಕ್ಕಂಥವರಿಗೆ ಪರವಾನಗಿಯನ್ನು ಕೊಟ್ಟು ಅನುಮತಿಯನ್ನು ಕೊಟ್ಟು ಆ ಜಲ್ಲೆ ಕೃಷಿಯನ್ನು ನಡೆಸ್ತಾ ಇದ್ದಾರೆ. ಅದು ಗುಂಡುತೋಪು, ಸರ್ಕಾರಿ ಗುಂಡುತೋಪಲ್ಲಿ ಇವತ್ತಿನ ದಿವಸ ಒಬ್ಬ ವೆಂಕಟೇಶ್ ರೆಡ್ಡಿ ಎಂಬಂಥವರು ರಾಜಾರೋಷವಾಗಿ ಜಲ್ಲೆ ಕೃಷಿಯನ್ನು ನಡೆಸ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಸಹ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಹರೀಶ್ ಅವರು ಸೂಲೂರು ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ ಸರ್ವೆ ನಂಬರ್ ಜಮೀನುಗಳಲ್ಲಿ ಈ ಖಾತೆಗಳನ್ನು ಮಾಡಿ ಕೋಟ್ಯಾಂತರ ರೂಪಾಯಿಗಳನ್ನು ವಂಚನೆ ಮಾಡಿದ್ದಾನೆ. ಅಲ್ಲಿ ತಾಲೂಕು ಪಂಚಾಯಿತಿಯ
ಕಾರ್ಯನಿರ್ವಹಣಾಧಿಕಾರಿಗಳಾದ ಮಂಜುನಾಥ್ ಅವರು ನನ್ನ ಸ್ವಜಾತಿ. ನಾನು ಏನು ಮಾಡಿದ್ರು ನನ್ನ ಸ್ವಜಾತಿಗೆ ಸೇರಿದಂಥ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ನನ್ನ ವಿರುದ್ಧ ಯಾವುದೇ ರೀತಿಯ ಶಿಸ್ತಿನ ಕ್ರಮ ಕೈಗೊಳ್ಳಲ್ಲ ಎನ್ನುವಂತ ಬೀಳ್ತಾ ಇದ್ದಾರೆ. ಬಲಿಷ್ಠವಾದ ಬಿಜೆಪಿ ರಾಜಕಾರಣ ನನ್ನ ಇದೆ. ನಾನು ಏನು ಮಾಡಿದ್ರು ಕೂಡ ಯಾವ ಅಧಿಕಾರಿಗಳು ನನಗೆ ಏನೋ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾನು ಏನು ಹಗರಣ ಮಾಡಿ ಕದ್ದಿದ್ದೀನೋ ಅದು ಹಗರಣದಿಂದ ನಾನು ದೋಚಿರ್ತಕ್ಕಂಥ ಹಣವನ್ನು ಎಲ್ಲ ಮೇಲಧಿಕಾರಿಗಳಿಗೆ ನಾನು ಇಂತಿಷ್ಟು ಶೇಕಡಾವಾರು ಹಣವನ್ನು ಕೊಡ್ತಾ ಇದ್ದೀನಿ. ಆದ ಕಾರಣದಿಂದಾಗಿ ನನಗೆ ಯಾರು ಏನು ಮಾಡಲ್ಲ. ನಾವು ಅನಧಿಕೃತವಾದಂಥ ನಿರ್ಮಾಣ ಮಾಡತಕ್ಕಂಥ ಬಡಾವಣೆಗಳು ಒಂದಲ್ಲ, ಎರಡಲ್ಲ, ಮೂರಲ್ಲ, ಸಾವಿರಾರು ಈಕಾದಿಗಳು, ನೂರಾರು ಬಡಾವಣೆಗಳು. ಆಮೇಲೆ ಎಸ್ ಡಿ ಸಿ ಕಾಲೇಜು ಅದಕ್ಕೆ ಅನುಮತಿ ಕೊಟ್ಟಿದ್ದಾರೆ. ಜೊತೆಗೆ ಟಮಕ ಗ್ರಾಮಕ್ಕೆ ಸೇರಿದ ಕೆಲವು ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ, ಅದಕ್ಕೆ ಜನರಲ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಕೋಡಿಪುರಂ ಜನರಲ್ ಲೈಸೆನ್ಸ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಮಾಡಿರ್ತಕ್ಕಂಥ ಹಗರಣಕೋರ ಅಧಿಕಾರಿ ಹರೀಶ್ ಅವರು ಹೊನ್ನೇರಳೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ವಿರುದ್ಧವಾಗಿ ಸಂಪೂರ್ಣವಾಗಿ ಅವರ ಸೇವಾವಧಿಯಲ್ಲಿ ಸೂಲೂರು ಮತ್ತು ಹೊನ್ನೇರಳೆಯಲ್ಲಿರ್ತಕ್ಕಂಥದ್ದನ್ನು ನಾನು ಒಂದೊಂದಾಗಿ ನಾನು ಮಾಧ್ಯಮಗಳ ಮೂಲಕ ಪ್ರಶಸ್ತಪಡಿಸುವುದಲ್ಲದೆ ನಾನು ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ದಾಖಲೆಗಳ ಸಮೇತ ನಾನು ಮಾನ್ಯ ಗೌರವಾನ್ವಿತ ಲೋಕಾಯುಕ್ತರು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ನಾವು ದಾಖಲೆಗಳನ್ನು ಸಲ್ಲಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಈ ಪತ್ರಿಕೆ ಹೇಳಿಕೆಯನ್ನು ಮಾಡಿ ಈ ಪತ್ರಿಕೆ ಹೇಳಿಕೆಯನ್ನು ನಾವು ಮುಗಿಸ್ತಾ ಇದ್ವಿ. ಈ ಪತ್ರಿಕೆ ಹೇಳಿಕೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಕರ್ನಾಟಕ ಪತ್ರಿಕೆ ಸಂಘಟನೆಯ ತಿಪ್ಪಯ್ಯ, ರಾಮಚಂದ್ರ, ಪಿ ನಾರಾಯಣ, ಕೃಷ್ಣಮೂರ್ತಿ, ಶಂಕರದಾಸ್, ಪಿ ಮಂಜುನಾಥ್, ಜಿಲ್ಲಾ ಅಧ್ಯಕ್ಷರಾದಂಥ ಅಂಬರೀಶ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ತಾಲೂಕು ಉಪಾಧ್ಯಕ್ಷರಾದಂಥ ನಮ್ಮ ಗಂಗಾಧರ ಅವರ ನೇತೃತ್ವದಲ್ಲಿ ಈ ಸಂದರ್ಭದಲ್ಲಿ ನಾವು ಈ ಪತ್ರಿಕೆ ಗೋಷ್ಠಿಯನ್ನು ಕರೆದು ಇಲ್ಲಿಗೆ ನಾವು ಮುಕ್ತಾಯ ಮಾಡ್ತಿದ್ದೀವಿ. ಜೈ ಹಿಂದ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್.